ಇಷ್ಟು ದಿನಗಳ ಕಾಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಲ್ಲದೆ ಇರಾನನ್ನು ಹೆದರಿಸುವ ಬೆದರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಇರಾನ್ನ ಬೇರೆ ಬೇರೆ ನಾಯಕರುಗಳು ಕೌಂಟರ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ನಾವು ಭೂಸೇನೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ಬನ್ನಿ ನೀವು ನೋಡೋಣ ಅಂತ ಪ್ರಯತ್ನವನ್ನ ಅಲ್ಲಿಯ ಸ್ಪೀಕರ್ ಮಾಡ್ತಾ ಇದ್ರು. ಇದರ ಜೊತೆಗೆ ಮಹತ್ವದ ಬೆಳವಣಿಗೆ ಆಗಿದೆ. ತಮ್ಮ ತಂದೆಯ ಸಾವಿನ ನಂತರ ಮುಸ್ತಫಾ ಖಮೇನಿ ಎಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಮುಸ್ತಫಾ ಖಮೇನಿ ಹೇಳ್ತಿದ್ದಾರೆ, ಇರಾನನ್ನ ನೋಡಿದ್ರೆ ಅಮೆರಿಕಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಯಾವ ಕಾರಣಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಏಕಾಏಕಿಯಾಗಿ ಮುಸ್ತಫಾ ಖಮೇನಿ ಅಮೆರಿಕಾದ ವಿರುದ್ಧ ಗುಡುಗುಬಿಟ್ಟಿದ್ದಾರೆ. ಏನೆಲ್ಲ ಹೇಳಿದ್ರು, ಯಾವ ಕಾರಣಕ್ಕಾಗಿ ಅಮೆರಿಕಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದು ಮೊದಲ ಸುದ್ದಿ. ಇನ್ನು ಇವತ್ತಿನ DNA ಎರಡನೆಯ ಸುದ್ದಿ. ಒಂದು ಕಡೆ ಇರಾನ್ ನಮ್ಮನ್ನ ನೋಡಿದ್ರೆ, ನಮ್ಮ ಶಸ್ತ್ರಾಸ್ತ್ರಗಳನ್ನು ನೋಡಿಬಿಟ್ರೆ ಅಮೆರಿಕಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಡೊನಾಲ್ಡ್ ಟ್ರಂಪ್ ಮತ್ತಷ್ಟು ತೀವ್ರತರನಾದಂತಹ ದಾಳಿ ಮಾಡುವ ಪ್ರಯತ್ನಗಳಿಗೆ ಸಜ್ಜಾಗ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಒಂದು ಕಡೆ ಅನಿರ್ದಿಷ್ಟಾವಧಿಗೆ ಕದನ ವಿರಾಮವನ್ನು ಘೋಷಣೆ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಒಳಗೊಳಗೆ ಸ್ಮಾರ್ಟ್ ಅಂಡ್ ಸ್ವೀಟ್ ಇಂಥದ್ದೊಂದು ದಾಳಿ ಮಾಡುವುದಕ್ಕೆ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರಾ? ಇಂಥದ್ದೊಂದು ಪ್ರಶ್ನೆ. ಬಿಕಾಸ್ ಅಮೆರಿಕ ಅಂಥದ್ದೊಂದು ತಯಾರಿ ಮಾಡಿಕೊಳ್ತಾ ಇದೆ. ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಏನದು ಪೋಸ್ಟು, ಯಾವೆಲ್ಲ ತಯಾರಿ ಆಗ್ತಾ ಇದೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ. ನಾವು ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರು ಅಲ್ಲ, ಮಿತ್ರರಲ್ಲ ಅಂತ ಮಾತನಾಡ್ತಾ ಇರ್ತೀವಿ. ಅದು ಜಾಗತಿಕವಾಗಿಯೂ ಕೂಡ ಅಪ್ಲೈ ಆಗುತ್ತೆ. ಇದೀಗ ರಷ್ಯಾ ಮತ್ತು ಅಮೆರಿಕ, ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಸುದೀರ್ಘ 90 ನಿಮಿಷಗಳ ಕಾಲ ಮಾತುಕತೆ ನಡೆಸಿದಾರಂತೆ. ಈ 90 ನಿಮಿಷಗಳ ಮಾತುಕತೆಯಲ್ಲಿ ಪುಟಿನ್ ಅವ್ರನ್ನ ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಟ್ರಂಪ್ ಅವರು ಮಾತ್ರ ನಿಮ್ಮ ಸಹಾಯ ನಮಗೆ ಬೇಡ, ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಅಂತ ಹೇಳಿದಾರಂತೆ. ಏನದು ಕೆಲಸ? ಎಲ್ಲ ಸುದ್ದಿಗಳನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಹಾರ್ಮುಜ್ ಸಂಘರ್ಷ, ಇರಾನ್ನ ಮಹಾರಣತಂತ್ರ. ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದಾಗ ಅವತ್ತಿನ ಸರ್ವೋಚ್ಚ ನಾಯಕರಾಗಿದ್ದ ಅಯತೊಲ್ಲಾ ಅಲಿ ಖಮೇನಿ ಸಭೆ ಮಾಡ್ತಾ ಇದ್ದಂತಹ ಸಮಯದಲ್ಲಿ ದಾಳಿ ಆಯಿತು. ದಾಳಿಯಲ್ಲಿ ಆ ವ್ಯಕ್ತಿ ಮೃತಪಟ್ಟರು. ಆ ವ್ಯಕ್ತಿ ಮೃತಪಟ್ಟ ನಂತರ ಅವರ ಪುತ್ರ ಮುಸ್ತಫಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಲಾಯಿತು. ಆ ವ್ಯಕ್ತಿಯ ಆಯ್ಕೆ ಆದ ನಂತರ ಅವರು ಭೂಗತರಾಗ್ಬಿಟ್ಟಿದ್ದಾರೆ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ಕೊಳ್ತಾ ಇಲ್ಲ, ಈ ಎಲ್ಲ ಸುದ್ದಿಗಳು ಕೂಡ ಬಂದಿತ್ತು ಇರಾನ್ನಿಂದ. ಆದರೆ ಈ ಎಲ್ಲದರ ಬೆಳವಣಿಗೆಗಳ ನಡುವೆ ಇದೀಗ ಮುಸ್ತಫಾ ಅಲಿ ಖಮೇನಿ ಒಂದು ಭಾಷಣವನ್ನ ಮಾಡಿ ಅಮೆರಿಕಕ್ಕೆ ಒಂದು ಕಟ್ಟೆಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಅದು ಪರ್ಷಿಯನ್ ಕೊಲ್ಲಿಯ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪರ್ಷಿಯನ್ ಕೊಲ್ಲಿ ಏನಿದ್ದರೂ ಕೂಡ ಅದರ ಜೊತೆಗೆ ಗಡಿ ಹಂಚಿಕೊಂಡಿರುವ ದೇಶಗಳಿಗೆ ಸಂಬಂಧಪಟ್ಟಿದ್ದೇ ಹೊರತು ಯಾವುದೋ 2000 ಕಿಲೋಮೀಟರು ಎಷ್ಟೋ ದೂರದಲ್ಲಿರುವಂತಹ ದೇಶಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಅವರ ಊರನ್ನು ಅವ್ರು ನೋಡ್ಕೊಳ್ಳಿ, ನಮ್ಮ ಊರನ್ನು ನಾವು ನೋಡ್ಕೊಳ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಮುಸ್ತಫಾ ಖಮೇನಿ. ಯಾರಿಗೆ? ಅಮೆರಿಕಕ್ಕೆ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಮುಸ್ತಫಾ ಖಮೇನಿ ಒಂದು ಕಟ್ಟೆಚ್ಚರಿಕೆಯನ್ನು ಕೊಡುವ ಮುಖಾಂತರ ಅಮೆರಿಕ ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಪಾತ್ರ ಏನಿದೆ ಅದೆಲ್ಲವೂ ಕೂಡ ನೀರಿನ ಆಳದಲ್ಲಿ ಅಂತ ಹೇಳಿದ್ದಾರೆ. ಏನು ನೀರಿನ ಆಳದಲ್ಲಿ? ನಾವು ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದರೆ ಅವರ ನೌಕಾಪಡೆಗಳೆಲ್ಲವನ್ನು ಕೂಡ ಸಮುದ್ರದ ಆಳದಲ್ಲೇ ಕೂಡ ಹೊಡೆದು ಉರುಳಿಸಿಬಿಡ್ತೀವಿ, ಅವರು ನೀರನ್ನು ಕುಡಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಸ್ತಫಾ ಖಮೇನಿ ಮಾತನಾಡಿರೋದು. ಹಾಗಾದರೆ ಇರಾನ್ನ ನೂತನ ಸುಪ್ರೀಂ ಲೀಡರ್ ಏನಂತ ಅಬ್ಬರಿಸಿದ್ರು, ಯಾವೆಲ್ಲ ವಿಚಾರಗಳ ಮೇಲೆ ಅವರೆಲ್ಲ ಮಾತನಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಅವರ ತಂದೆ ಅಯತೊಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಈ ವ್ಯಕ್ತಿ ಅಲ್ಲಿ ಸರ್ವೋಚ್ಚ ನಾಯಕನಾಗಿ ಹೊರಹೊಮ್ಮಲಾಯಿತು. ಆ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಯಿತು. ಅಧಿಕಾರವನ್ನು ವಹಿಸ್ಕೊಳ್ತಾ ಇಲ್ಲೇ ಅಂದರೆ ಇಷ್ಟು ದಿನಗಳ ಕಾಲ ಅವರು ಗಾಯಾಳುಗಳಾಗಿದ್ದರು, ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಎನ್ನುವಂಥ ಸುದ್ದಿ ಬಂತು. ಇದೀಗ ಅಧಿಕಾರವನ್ನು ವಹಿಸಿಕೊಳ್ತಲೇ ಅಮೆರಿಕದ ವಿರುದ್ಧ ಅವರು ಸಮರ ಘೋಷಣೆ ಮಾಡಿದ್ದಾರೆ. ಇರಾನ್ ರಾಷ್ಟ್ರದ ಘನತೆಗಾಗಿ ಕೊನೆಯ ರಕ್ತದ ಹನಿ ಇರುವವರೆಗೂ ಕೂಡ ಹೋರಾಟ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ದುರಾಸೆಯ ವಿದೇಶಿಗರಿಗೆ ಪರ್ಷಿಯನ್ ಗಲ್ಫ್ನಲ್ಲಿ ಜಾಗವಿಲ್ಲ ಅಂತ ಮುಸ್ತಫಾ ಖಮೇನಿ ಹೇಳಿಕೆ ಕೊಟ್ಟಿರುವಂಥದ್ದು. ಫೆಬ್ರವರಿ 28ನೇ ತಾರೀಕಿಗೆ ಇದೆಲ್ಲ ಶುರುವಾಯಿತು. ಅವರು ಹೇಳಿದ್ದಾರೆ, ಯುದ್ಧ ಶುರುವಾದಾಗಿನಿಂದ ಗಲ್ಫ್ ಪ್ರದೇಶ ಮತ್ತು ಹಾರ್ಮುಜ್ ವಿಚಾರದಲ್ಲಿ ಹೊಸ ಅಧ್ಯಾಯ ಆರಂಭಗೊಂಡಿದೆ ಅಂತ ಮುಸ್ತಫಾ ಖಮೇನಿ ಹೇಳಿರೋದು.
ಯಾವ ಕಾರಣಕ್ಕಾಗಿ ಹೇಳಿದ್ರು ಏನು ಎತ್ತ ಅಂತ ಹೇಳಿದ್ರೆ, ಒಂದು ಏಪ್ರಿಲ್ 30ನೇ ತಾರೀಕಿಗೆ ಪರ್ಷಿಯನ್ ಕೊಲ್ಲಿಯ ದಿನ ಅಂತ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಆ ಪರ್ಷಿಯನ್ ಕೊಲ್ಲಿಯ ದಿನದಲ್ಲಿ ಭಾಷಣ ಮಾಡಿದ್ದಂತಹ ಮೋಸ್ತಬಾ ಖಮೇನಿ ಇಂಥದ್ದೊಂದು ಎಚ್ಚರಿಕೆಯನ್ನ ಇದೀಗ ಅಮೆರಿಕಕ್ಕೆ ಕೊಟ್ಟಿರೋದು. ಹಾಗಾದ್ರೆ ಸಮುದ್ರದ ತಳವೇ ಸರಿಯಾದ ಜಾಗ ಅಮೆರಿಕಕ್ಕೆ ಅಂತ. ಯಾಕೆ? ನಾನು ಅವಾಗಲೇ ಹೇಳಿದ ಹಾಗೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್ನವರು ದಾಳಿ ಮಾಡೋ ಪ್ರಯತ್ನವನ್ನ ಮಾಡಿ ಅಮೆರಿಕದ ಈ ನೌಕಾಪಡೆಗಳೇನಿತ್ತು ಆ ಎಲ್ಲ ನೌಕಾಪಡೆಗಳನ್ನು ಕೂಡ ಸಮುದ್ರದ ಆಳದಲ್ಲಿ ಹೊಡೆದು ಅವುಗಳಿಗೆ ನಾಶ ಆಗುವಂತೆ ನೋಡಿಕೊಳ್ಳೋ ಪ್ರಯತ್ನವನ್ನ ಇರಾನ್ನವರು ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಪರ್ಷಿಯನ್ ಕೊಲ್ಲಿಯ ದಿನ ಇತ್ತು. ಆ ಪರ್ಷಿಯನ್ ಕೊಲ್ಲಿಯ ದಿನದಲ್ಲಿ ಪರ್ಷಿಯನ್ ಕೊಲ್ಲಿಯನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಆದರೆ ಇರಾನ್ನ ಅಸ್ತಿತ್ವ ಮತ್ತು ಅಧಿಕಾರದ ಕೇಂದ್ರ ಬಿಂದು ಪರ್ಷಿಯನ್ ಕೊಲ್ಲಿ ಆಗಿದೆ. ಬಿಕಾಸ್ ಆರ್ಥಿಕ ಚಟುವಟಿಕೆಗಳು ಮತ್ತು ಒಟ್ಟಾರೆ ಅವರ ಅಧಿಕಾರದ ಕೇಂದ್ರ ವ್ಯಾಪ್ತಿ ಏನಿದೆ ಅದು ಪರ್ಷಿಯನ್ ಕೊಲ್ಲಿ ಮೇಲೆ ಆಗುತ್ತೆ. ಅತಿ ಹೆಚ್ಚಾಗಿ ಇಲ್ಲಿಂದ ರಫ್ತಾಗುತ್ತೆ. ಅದರ ಜೊತೆಗೆ ವಿದೇಶಿ ವ್ಯಾಪಾರವೂ ಕೂಡ ಪರ್ಷಿಯನ್ ಕೊಲ್ಲಿಯ ಮುಖಾಂತರವೇ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಪರ್ಷಿಯನ್ ಕೊಲ್ಲಿ ಅವರಿಗೆ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಈ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವ ಪ್ರಯತ್ನವನ್ನು ಏನಾದರೂ ಮಾಡಿದರೆ ನಾವು ಅವರನ್ನು ಸಮುದ್ರದ ಆಳವದಲ್ಲೇ ಹೊಡೆದು ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಬಿಕಾಸ್ USS ಅಬ್ರಹಂ ಲಿಂಕನ್, USS ಕಾರ್ನಿ, USS ಲ್ಯಾಬೂನ್, ಅದರ ಜೊತೆಗೆ ತೈಲ ಟ್ಯಾಂಕರ್ಗಳು ಮತ್ತು ಅನೇಕ ನೌಕೆಗಳನ್ನು ಈಗಾಗಲೇ ಇರಾನ್ನವರು ಅಮೆರಿಕದ ಎಲ್ಲ ನೌಕೆಗಳನ್ನು ಹೊಡೆದುರುಳಿಸಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಒಂದು ವೇಳೆ ನೀವು ಮತ್ತೊಮ್ಮೆ ತೀವ್ರತರನಾದಂತಹ ದಾಳಿ ಮಾಡಿದರೆ ನಿಮಗೆ ನೀರಿನ ಆಳವೇ ಗತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಮೆರಿಕಕ್ಕೆ ಅಂತ. ಏನದು ಹಾರ್ಟ್ ಅಟ್ಯಾಕು? ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಇರಾನ್ನ ನೌಕಾಪಡೆಯ ಕಮಾಂಡರ್ ಕೊಟ್ಟಂತ ಹೇಳಿಕೆ ಅದು. ರಿಯರ್ ಅಡ್ಮಿರಲ್ ಅಲ್ರೇಷಾ ತಂಗ್ಸಿರಿ ಅಂತ ಈ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬಳಿ ಪತಾಹಟ್ಟು ಇದೆ, ಅದರ ಜೊತೆಗೆ ಅತ್ಯಾಧುನಿಕ ಕ್ಷಿಪಣಿಗಳಿದೆ. ನಾವು ನಿಮಗೆ ಮೇಲ್ನೋಟಕ್ಕೆ ತೋರಿಸ್ತಾ ಇರುವಂತಹ ಕ್ಷಿಪಣಿಗಳು, ಯುದ್ಧ ನೌಕೆಗಳು, ನಮ್ಮ ಬಳಿ ಇರುವಂತಹ ವಿಮಾನಗಳು ಎಲ್ಲವೂ ಕೂಡ ಕೇವಲ ಮೇಲ್ನೋಟಕ್ಕೆ ನಿಮಗೆ ಬೇರೆ ತರನಾಗಿ ತೋರಿಸ್ತಾ ಇದ್ದೀವಿ. ಆದರೆ ನಮ್ಮೊಳಗಿರುವಂತಹ ಪಡೆಯೇ ಬೇರೆ ಆಗಿದೆ. ನಾವು ಅತ್ಯಂತ ವ್ಯಾಪ್ತಿಯನ್ನು ಹೊಂದಿರುವಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ ಆ ವ್ಯಕ್ತಿ ಕೊಟ್ಟಿದ್ದಾರೆ ಹೇಳಿಕೆಯನ್ನು. ನಾವು ತೋರಿಸ್ತಾ ಇರೋದು ಕೇವಲ ಒಂದು ಭಾಗ, ಆದರೆ ನಮ್ಮ ಬಳಿ ಗುಪ್ತ ಆಯುಧಗಳಿದೆ. ಅವುಗಳನ್ನು ನೋಡಿದರೆ ಅಮೆರಿಕಾಗೆ ಆಘಾತ ಆಗುತ್ತೆ. ಯಾವ ಕಾರಣಕ್ಕಾಗಿ ಕೊಟ್ಟರು? ಸಹಜವಾಗಿ ಶತ್ರುಗಳಲ್ಲಿ ಭಯವನ್ನು ಹುಟ್ಟಿಸೋದು, ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂತಹ ಪ್ರಯತ್ನ, ಸ್ಥೈರ್ಯವನ್ನು ಹೆಚ್ಚಳ ಮಾಡೋ ಪ್ರಯತ್ನ. ಯಾರ ಸ್ಥೈರ್ಯವನ್ನು ಹೆಚ್ಚಳ ಮಾಡೋ ಪ್ರಯತ್ನ? ಇರಾನ್ನ ಸೈನಿಕರ ಸ್ಥೈರ್ಯವನ್ನು ಹೆಚ್ಚಳ ಮಾಡೋ ಪ್ರಯತ್ನ. ಇದರ ಜೊತೆಗೆ ಮತ್ತೊಂದು ದಾಳಿ ಆಗಬಹುದು ಅಂತ ನಾವೇನು ಮಾತನಾಡ್ತಾ ಇದ್ದೀವಿ. ಅಮೆರಿಕ ಒಳಗೆ ಇಂಥದ್ದೊಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ, ಬೆಂಬಲವನ್ನು ಗಿಟ್ಟಿಸ್ಕೊಳ್ತಾ ಇದೆ. ಆ ಮುಖಾಂತರ ಮತ್ತೊಂದು ದಾಳಿಯನ್ನು ಮಾಡಬಹುದು ಅಂತ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ. ಆ ದಾಳಿಯನ್ನು ತಡೆಯುವ ಪ್ರಯತ್ನ ಯಾವುದ್ರ ಮುಖಾಂತರ ನೋಡಿ. ನೀವು ನಮ್ಮ ಮೇಲೆ ಈ ಹಿಂದೆ F-15 ಆಗಿರ್ಬೋದು, ಪೆಟ್ರಿಯಾಟ್ ಆಗಿರ್ಬೋದು, ತಾಡ್ ಆಗಿರ್ಬೋದು, ಇವುಗಳ ಮುಖಾಂತರ ದಾಳಿ ಮಾಡಿದ್ರಿ. ನಾವು ಅತ್ಯಂತ ಕಡಿಮೆ ಬೆಲೆಯ ಕ್ಷಿಪಣಿಗಳನ್ನು, ಯುದ್ಧ ನೌಕೆಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ವಿರುದ್ಧ ದಾಳಿ ಮಾಡಿದ್ವಿ ಅಂತ ಇರಾನ್ ಏನು ಹೇಳ್ಕೊಡ್ತಾ ಇದೆ. ಅದರ ಮುಂದುವರೆದ ತಂತ್ರಜ್ಞಾನ ನಮ್ಮ ಬಳಿ ಇದೆ ಅಂತ ಶತ್ರು ರಾಷ್ಟ್ರವನ್ನು ಹೆದರಿಸುವಂತಹ ಪ್ರಯತ್ನ, ಅದರ ಭಾಗವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಹಿಂದೆ ಅವರೊಂದು 3 ಬೇಡಿಕೆಗಳನ್ನು ಇಟ್ಟು ಕಳಿಸಿಕೊಟ್ಟಿದ್ರಲ್ಲ, ಅವೆಲ್ಲವನ್ನು ಕೂಡ ಕಸದ ಬುಟ್ಟಿಗೆ ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ ಅಂತ. ದಿಗ್ಬಂಧನವನ್ನು ತೆರವುಗೊಳಿಸಿದರೆ ಮಾತ್ರ ಜಲಸಂಧಿ ಮುಕ್ತ ಅಂತ ಇರಾನ್ ಹೇಳಿತ್ತು. ಅಂದರೆ ನೌಕಾ ದಿಗ್ಬಂಧನವನ್ನೇನವರು ವಿಧಿಸಿದಾರಲ್ಲ ಹಾರ್ಮುಜ್ನಲ್ಲಿ, ಯಾವ ಹಡಗು ಕೂಡ ಇರಾನ್ನ ಬಂದರಿಗೆ ಹೋಗಬಾರದು, ಇರಾನ್ನ ಬಂದರಿನಿಂದ ಒಂದೇ ಒಂದು ಹಡಗು ಕೂಡ ಹೊರಗಡೆ ಹೋಗಬಾರದು ಅಂತ ನೌಕಾ ದಿಗ್ಬಂಧನ ವಿಧಿಸಿದಾರಲ್ಲ, ಅದನ್ನು ತೆರವುಗೊಳಿಸಿದರೆ ಮಾತ್ರ ಅಂತ. ಯಾವುದೇ ಒಪ್ಪಂದ, ಈಗ ಅಮೆರಿಕ ಹೇಳ್ತಾ ಇದೆ, ಯಾವುದೇ ಒಪ್ಪಂದ ಇರಾನ್ನ ಜೊತೆಗೆ ಆಗದಿದ್ದರೆ ಅದರಲ್ಲಿ ಫಸ್ಟ್ ಕಂಡೀಷನ್ ಯಾವುದಾಗಿರಬೇಕು ಅಂತ ಹೇಳಿದರೆ, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನು ಹೊಂದದೇ ಇರೋದನ್ನು ಮಾತನಾಡ್ತೀನಿ ಅಂತ ಹೇಳೋದಾದರೆ ಮಾತ್ರ ನಾವು ಮಾತುಕತೆಗೆ ಮುಂದೆ ಅಂತ. ಅಲ್ಲಿಯ ಮಾರ್ಕ್ ರೋಬಿಯೋ ವಿದೇಶಾಂಗ ಇಲಾಖೆಯ ಅಧಿಕಾರಿ ಕೊಟ್ಟಿರುವಂಥ ಹೇಳಿಕೆ ಇದು. ಯಾವುದೇ ಒಪ್ಪಂದ ಇರಾನ್ನ ಪರಮಾಣು ಅಸ್ತ್ರ ಹೊಂದೋದನ್ನು ಕಡ್ಡಾಯವಾಗಿ ತಡೆಯುವಂತಿರಬೇಕು, ಆಗ ಮಾತ್ರ ನಾವು ಮಾತನಾಡ್ತೇವೆ ಅಂತ. ಈ ಯುದ್ಧ ಶುರುವಾಗಿದ್ದೇ ಪರಮಾಣು ವಿಚಾರದ ಕಾರಣಕ್ಕಾಗಿ. 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು, 26ನೇ ತಾರೀಕಿಗೆ ಜಿನೇವಾದಲ್ಲಿ ಸಭೆ ಆಗಿತ್ತು. ಜಿನೇವಾದಲ್ಲಿ ಸಭೆಯಾದಂತಹ ಸಮಯದಲ್ಲೂ ಕೂಡ ವಿದೇಶಾಂಗ ಸಚಿವ ಅರಾಗ್ಜಿ ಇದ್ರು, ಅಮೆರಿಕದ ರಕ್ಷಣಾ ಸಚಿವರಿದ್ರು. ಇವರ ಮಾತುಕತೆಯ ಸಮಯದಲ್ಲೂ ಕೂಡ ಪರಮಾಣನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಯುದ್ಧ ಶುರುವಾಯಿತು. ಇವತ್ತು ಅವರು ಹೇಳ್ತಾ ಇದ್ದಾರೆ ಜೀರೋ ಎನ್ರಿಚ್ಮೆಂಟ್ ಆಗಬೇಕು ಅಂತ. ಏನು ಜೀರೋ ಎನ್ರಿಚ್ಮೆಂಟು? ಯಾವುದೇ ಕಾರಣಕ್ಕೂ ಒಂದು ಕಣ ಸಂಸ್ಕರಿಸಿದ ಯುರೇನಿಯಂ
ಇರಾನ್ನ ಬಳಿ ಇರಬಾರ್ದು, ಯಾವುದೇ ಕಾರಣಕ್ಕೆ ಇರಬಾರ್ದು. ಅವ್ರಿಗೆ ವಿದ್ಯುತ್ತಿಗೆ ಬೇಕಾ, ಕೈಗಾರಿಕೆಗೆ ಬೇಕಾ, ಅದನ್ನು ನಾವು ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು. ಆದರೆ ತಮ್ಮ ಬಳಿ ಇರುವಂಥ ಯುರೇನಿಯಂ ಅನ್ನ ಮತ್ತೊಂದು ರಾಷ್ಟ್ರಕ್ಕೆ ಕಳಿಸಿಕೊಡಬೇಕು ಎನ್ನುವಂತಹ ಬೇಡಿಕೆ ನೀಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ಈಗ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ಇವರ ಎಲ್ಲರ ಬೇಡಿಕೆಗಳನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಇರಾನ್ ಮತ್ತು ಅಮೆರಿಕದ ನಡುವೆ ಯುರೇನಿಯಂ ವಿಚಾರಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಅಮೆರಿಕ ನಡೆ ಕಡಲ್ಗಳಿಗಿಂತ ಹೀನಾಯ ಅಂತ. ಹೇಗೆ ಇರಾನ್ನ ಹಡಗುಗಳನ್ನು ಕಾನೂನು ಬಾಹಿರವಾಗಿ ಅಮೆರಿಕದ ನೌಕಾಪಡೆಗಳು ವಶಪಡಿಸಿಕೊಳ್ತಾ ಇವೆ ಅಂತ. ಅಂದರೆ ನೌಕಾ ದಿಗ್ಬಂಧನವನ್ನೇನು ಹಾರ್ಮುಜ್ನಲ್ಲಿ ಈಗಾಗಲೇ ಅಮೆರಿಕಾದವರು ಹಾಕಿದ್ದಾರೆ. 16,000 ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಅನೇಕ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇವರು ಹಡಗಿನ ಸಿಬ್ಬಂದಿ ಮತ್ತು ಕುಟುಂಬದವರನ್ನು ಒತ್ತೆ ಹಾಳಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ ಏಪ್ರಿಲ್ 19 ಮತ್ತು 20ನೇ ತಾರೀಕಿಗೆ ಒಮಾನ್ ಸಮುದ್ರದಲ್ಲಿ ಹೋಗ್ತಾ ಇದ್ದಂತಹ ಒಂದು ಇರಾನ್ ಧ್ವಜ ಹೊಂದಿದಂತಹ ತೌಸ್ಕಾ ಅನ್ನುವಂಥ ಒಂದು ಹಡಗದು. ಆ ತೌಸ್ಕಾ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆಗಳು ದಾಳಿ ಮಾಡಿದ್ದು, ಇಂಜಿನ್ಗೆ ಗುಂಡು ಹಾರಿಸಲಾಯಿತು. ಆ ಇಂಜಿನ್ನು ಕೆಟ್ಟು ಹೋಗ್ಬಿಡ್ತು, ಆ ಹಡಗು ಕೆಟ್ಟು ಹೋಗ್ಬಿಡ್ತು. ಅದರಲ್ಲಿ 28 ಜನ ಸಿಬ್ಬಂದಿಗಳಿದ್ರು. ಯಾರು? ಇರಾನ್ನ ಸಿಬ್ಬಂದಿ ಇದ್ರು. ಆ 28 ಸಿಬ್ಬಂದಿಯ ಪೈಕಿ 6 ಜನ ಸಿಬ್ಬಂದಿಯನ್ನು ಅಮೆರಿಕಾದವರು ಬಿಡುಗಡೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಒತ್ತಡಗಳು, ಇರಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರಿರೋ ಕಾರಣಕ್ಕಾಗಿ 6 ಜನರನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇನ್ನೂ 22 ಜನ ಸಿಬ್ಬಂದಿ ಏನಿದ್ದಾರೆ ಅವರು ಅಮೆರಿಕಾದ ವಶದಲ್ಲಿದ್ದಾರೆ ಅಂತ ಸುದ್ದಿಗಳಿದೆ. ಹೀಗಾಗಿ ಅವರನ್ನು ಕರೆದುಕೊಂಡು ಹೋಗಿ ಅವರನ್ನು ಒತ್ತೆಯಾಳನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಇವರು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ ಸೊಮಾರಿಯಾ ಕಡಲ್ಗಳ್ಳರಿದ್ದಂಗಿದ್ದಾರೆ ಅಂತ. ಈ ಸೊಮಾರಿಯಾ ಅನ್ನೋದು ಆಫ್ರಿಕಾ, ಆ ಪ್ರದೇಶದಲ್ಲಿ ಇವರು ಕಡಲ್ಗಳ್ಳರೆಲ್ಲರೂ ಕೂಡ ಜನರನ್ನ ವಂಚನೆ ಮಾಡೋದು, ಅವರನ್ನ ಇವರು ಹೇಗೆ ತೆಕ್ಕೆಗೆ ತೆಗೆದುಕೊಳ್ತಿದ್ದಾರೆ, ಅವರನ್ನು ತೆಗೆದುಕೊಂಡು ಅವರ ಬಳಿ ಇದ್ದಂಥ ಹಣವನ್ನು ದೋಚೋ ಪ್ರಯತ್ನ ಇರಾನ್ ಹೇಳ್ತಾ ಇದೆ. ಅವರು ಹಣವನ್ನು ದೋಚ್ತಾ ಇದ್ರು, ಇವರು ರಾಜಕೀಯ ಕಾರಣಕ್ಕಾಗಿ ನಮ್ಮ ಜನರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಅಕ್ರಮವಾಗಿ ನಮ್ಮ ಜನರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಎನ್ನುವಂಥ ಸುದ್ದಿ ಮತ್ತು ಹಡಗುಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ. ಇದರ ಜೊತೆಗೆ ಪರಮಾಣು ಕ್ಷಿಪಣಿ ಇರಾನ್ನ ಅಸ್ಮಿತೆ ಅಂತ. ಮುಸ್ತಫಾ ಖಮೇನಿ ಅದು ಸ್ವಾಭಿಮಾನ ಅಂತ ನಂಬ್ತಾರವರು. ಈಗ ಮಧ್ಯಪ್ರಾಚ್ಯದ ಯಾವ ದೇಶಗಳು ಕೂಡ ಪರಮಾಣು ವಿಚಾರದಲ್ಲಿ ಈ ಪರಿಪ್ರಮಾಣದಲ್ಲಿ ಮುಂದೆ ಹೋಗಿಲ್ಲ. ಇಸ್ರೇಲ್ ಕೂಡ ಇದೇ ವಿಚಾರವನ್ನು ಹೇಳುತ್ತೆ, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣನ್ನು ಹೊಂದಬಾರದು ಅಂತ. ಯಾವ ಕಾರಣಕ್ಕಾಗಿ? ನನ್ನ ಅಸ್ತಿತ್ವದ ಬುಡಕ್ಕೆ ಬಂದ್ಬಿಡುತ್ತೆ ಅಂತ ಇಸ್ರೇಲ್ ಅವರು ಹೇಳಿರೋದು. ಆದರೆ ಇರಾನ್ನವ್ರು ಹೇಳ್ತಾ ಇರೋದು 9 ಕೋಟಿ ಜನ ಏನಿದ್ದಾರೆ ಆ 9 ಕೋಟಿಯ ಜನರ ಸ್ವಾಭಿಮಾನದ ಸಂಕೇತ ಅದು. ಸ್ವಾಭಿಮಾನದ ಸಂಕೇತದ ಕಾರಣಕ್ಕಾಗಿ ನಾವು ಅದನ್ನು ರಾಷ್ಟ್ರೀಯ ಆಸ್ತಿಯನ್ನಾಗಿ ನೋಡ್ತೀವಿ ಅಂತ ಯಾರು ಹೇಳ್ತಾ ಇರೋದು? ಮುಸ್ತಫಾ ಖಮೇನಿ ಹೇಳ್ತಾ ಇರೋದು. ಅದೇ ಕಾರಣಕ್ಕಾಗಿ ಸಂಸ್ಕರಿಸಿದ ಯುರೇನಿಯಂ ಅನ್ನು ತಮ್ಮ ಬಳಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಮತ್ತು ಶಕ್ತಿಯ ಸಂಕೇತ ಅಂತ ಅವ್ರು ಹೇಳ್ತಿದ್ದಾರೆ. ಕೇವಲ ಇದು ಮಿಲಿಟರಿಯ ಉದ್ದೇಶವಲ್ಲ ಅಂತ. ಈಗ ಅಮೆರಿಕ ಮತ್ತು ಇಸ್ರೇಲ್ಗೆ ಇರುವಂತಹ ಭಯ ಏನು? ಮಧ್ಯಪ್ರಾಚ್ಯದ ಯಾವ ದೇಶಗಳ ಬಳಿಯೂ ಕೂಡ ಇಲ್ಲದಂತಹ ಈ ಒಂದು ಶಕ್ತಿ ಇರಾನ್ಗೆ ನಾಳೆ ಒಂದು ವೇಳೆ ಬಂದರೆ ಇಸ್ರೇಲ್ನ ಮೇಲೆ ಅದನ್ನು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರೆ ಇಸ್ರೇಲ್ನ ಅಸ್ತಿತ್ವ ಹೋಗ್ಬಿಡುತ್ತೆ. ಅಮೆರಿಕದ ಮೇಲೆ ಇಂಥದ್ದೊಂದು ಪ್ರಯತ್ನಗಳಾದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಹೋಗ್ಬಿಡುತ್ತೆ ಅಂತ. ಆದರೆ ಇವರು ಹೇಳ್ತಾ ಇದ್ದಾರೆ ಇದು ಮಿಲಿಟರಿ ಶಕ್ತಿಯಲ್ಲ, ಬದಲಾಗಿ ಅದು ನಮ್ಮ ಅಸ್ಮಿತೆ ಮತ್ತು ಸ್ವಾಭಿಮಾನದ ಸಂಕೇತ ಅಂತ. ಅವರು ಹೇಳ್ತಾ ಇರೋದು ದಶಕಗಳ ಕಾಲ ಆರ್ಥಿಕ ದಿಗ್ಬಂಧನವನ್ನ ಅಮೆರಿಕ ಇರಾನ್ ಮೇಲೆ ಹೇರಿತ್ತು. ಆ ಇರಾನ್ನ ಮೇಲೆ ಹೇರಿರುವಂಥ ಆರ್ಥಿಕ ದಿಗ್ಬಂಧನದ ನಡುವೆಯೂ ಕೂಡ ನಾವು ನ್ಯಾನೋ ತಂತ್ರಜ್ಞಾನದಲ್ಲಿ ಬೆಳವಣಿಗೆಯನ್ನು ಸಾಧಿಸಿದ್ದೀವಿ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಬೆಳವಣಿಗೆಗಳನ್ನು ಸಾಧಿಸಿದ್ದೀವಿ. ನ್ಯಾನೋ ತಂತ್ರಜ್ಞಾನದಿಂದ ಹಿಡಿದು ಇವತ್ತು ಪರಮಾಣುವಿನ ತನಕವೂ ಕೂಡ ಬಂದು ನಿಂತಿದ್ದೀವಿ. ಯಾಕೆ ಅಮೆರಿಕಕ್ಕೆ ಹೆದರಬೇಕು ಅಂತ ಇರಾನ್ನ ನಾಯಕರು ಪ್ರಶ್ನೆ ಮಾಡ್ತಾ ಇರೋದು. IRGC ಕೂಡ ಇದನ್ನ ಕಳೆದ ಒಂದು ವಾರದ ಹಿಂದೆ ಹೇಳಿತ್ತು. ಅಮೆರಿಕದ ಯಾವುದೇ ಬೇಡಿಕೆಗಳಿಗೂ ಕೂಡ ಇಲ್ಲಿಯ ವಿದೇಶಾಂಗ ಸಚಿವರು ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅಂತ ಹೇಳಿತ್ತು. ಇದೀಗ ಮುಸ್ತಫಾ ಖಮೇನಿ ಒನ್ಸ್ ಅಗೇನ್ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ ಏನಿತ್ತು ಅದರಲ್ಲಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA ಯ ಮೊದಲ ಸುದ್ದಿ.